ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕೆಇಎ ಡೈರೆಕ್ಟರ್ ಆದಂತಹ ಶ್ರೀ ಪ್ರಸನ್ನ ಸರ್ ಅವರು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದರು, ಯಾರ್ಯಾರ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಲಿಂಕನ್ನು ಕೊಡ್ತೀವಿ. ಆ ಒಂದು ಅಪಾಯಿಂಟ್ಮೆಂಟ್ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಜುಲೈ 2ರಿಂದ 2, 3, 4 ಇವು 3 ದಿನ ನೀವು ಬೆಂಗಳೂರಿಗೆ ಬಂದುಬಿಟ್ಟು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುವಂಥ ಮಿಸ್ಟೇಕ್ಸ್ಗಳನ್ನು ಕರೆಕ್ಷನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದರು. ಸೊ ಆ ಒಂದು ನಿಟ್ಟಿನಲ್ಲಿ ಕೆಇಎ ಅವರು ನಿನ್ನೆ ಸಂಜೆಯೇ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ನೀವು ಕೆಇಎ ವೆಬ್ಸೈಟಿಗೆ ಹೋಗಿ ಇಲ್ಲಿ UGC 2025 ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ಲಿಂಕ್ ಏನು ಕಾಣಿಸ್ತದೆ ಅಪಾಯಿಂಟ್ಮೆಂಟ್ ಲಿಂಕ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿದರೆ ಎಲ್ಲವೂ ಕೂಡ ಅಂದರೆ ನೀವು ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದು ನಿನ್ನೆಯಿಂದ ವರ್ಕ್ ಆಗ್ತಿರಲಿಲ್ಲ. ಅಂದರೆ ನೀವು ಕರೆಕ್ಟಾದ ಡೀಟೇಲ್ಸನ್ನು ಹಾಕಿದರೂ ಕೂಡ ಸೊ ಅದು ನಿಮಗೆ ಪ್ಲೀಸ್ ರೀಚೆಕ್ ಯುವರ್ ಎಂಟರ್ಡ್ ಯೂಸರ್ ID ಪಾಸ್ವರ್ಡ್ ಅಂತ ಬರ್ತಿತ್ತು, ಅಥವಾ ಡು ಯು ವಿಶ್ ಟು ಲಾಗಿನ್ ಫ್ರಾಮ್ ಲಾಗೌಟ್ ಫ್ರಾಮ್ ಆ್ಯಕ್ಟಿವ್ ಸೆಷನ್ ಅಂತ ಬರ್ತಿತ್ತು. ಬಟ್ ಅದು ಈಗ ಅಂದರೆ ಈಗ ನಾನು 12:30ಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಈಗ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಅದಕ್ಕಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಈಗ ಸಕ್ಸಸ್ಫುಲ್ಲಾಗಿ ಯೂಸರ್ ID ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ಕೆಇಎಗೆ ಹೋಗಿ ಎಡಿಟ್ ಮಾಡಿಕೊಂಡು ಬರಬಹುದು. ಇನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರುವಂಥದ್ದು, ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಬೇಕಾಗಿರುವಂಥ ವಿಷಯಗಳು ಕರೆಕ್ಟಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ನೋಡಿ. ಸೊ ಯಾಕಂತಂದರೆ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯ ಬಕ್ವಾಸ್ಗಳು ಇರೋದಿಲ್ಲ. ಸೊ ನನ್ನ ಬ್ಯಾಚ್ ಜಾಯ್ನ್ ಆಗಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾವುದೂ ರೀತಿಯ ಒಂದು ನಿಮಗೆ ಪದೇ ಪದೇ ನಿಮ್ಮ ತಲೆಯನ್ನು ಕೆಡಿಸುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಸೊ ಆ ಒಂದು ಪ್ರಾಮಿಸನ್ನು ನಾನು ಮಾಡ್ತೀನಿ. ಸೊ ನಿಮಗೆ ವಿಷಯಗಳು ಬೇಕು ಅಂತಂದರೆ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ. ಬಟ್ ಬಹಳ ಇಂಪಾರ್ಟೆಂಟ್ ಒಂದು ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಯಾಕಂದರೆ ಆ ಒಂದಷ್ಟು ಮಿಸ್ಟೇಕ್ಸ್ಗಳಿಂದ ನಿಮ್ಮ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗಬಾರ್ದು. ಮತ್ತು ಸೊ ನಿಮ್ಮ ಮಿಸ್ಟೇಕ್ ಆಗಿರ್ಬೋದು ಅಥವಾ ಕಾಲೇಜಸ್ಗಳಲ್ಲಿ ಪ್ರಿನ್ಸಿಪಲ್ಗಳ ಮಿಸ್ಟೇಕ್ ಆಗಿರ್ಬೋದು ಅಥವಾ ಯಾರದೇ ಮಿಸ್ಟೇಕ್ ಆಗಲಿ, ಬಟ್ ಲಾಸ್ಟಲ್ಲಿ ಸೀಟ್ ಲಾಸ್ ಆಗುವುದು ನಿಮಗೆ ಅನ್ನೋದು ಗೊತ್ತಿರಲಿ. ಹಾಗಾದರೆ ಈಗ ಯಾರು ಈ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು, ಎಡಿಟ್ ಆಪ್ಷನ್ ಇಸ್ ಗಿವನ್ ಬೈ ಕೆಇಎ. ಫಸ್ಟ್ ಆಪ್ಷನ್, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ದಿಸ್ ವಿಡಿಯೋ ಕಂಪ್ಲೀಟ್ಲಿ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿಲ್ಲ ಅಂದರೆ ನಿಮಗೆ ಇದರಿಂದ ಏನಾದರೂ ಲಾಸ್ ಆದರೆ ಸೊ ನಿಮಗದು ಲಾಸೇ ಹೊರತು ನನಗಲ್ಲ. ಎರಡನೇದಾಗಿ ಎಡಿಟ್ ಆಪ್ಷನ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ನೀವೇನ್ ಮಾಡಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡ್ಕೊಳ್ಬೇಕು. ಅದಾದ ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಚೆಕ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಚೆಕ್ ಮಾಡಿಕೊಂಡು ಅದರಲ್ಲಿ ನೀವು ಏನ್ ಮಾಡಿರ್ತೀರಿ, ಜನರಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಲ್ಲವನ್ನ ಕ್ಲೇಮ್ ಮಾಡಿರ್ತೀರಿ. ಅದು ಕೆಟಗರಿ ಇರಬಹುದು ಅಥವಾ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಹೈದರಾಬಾದ್ ಕರ್ನಾಟಕ, ರೂರಲ್, ಕನ್ನಡ ಮೀಡಿಯಂ, ಇವು ಯಾವುದೇ ಕ್ಲೇಮ್ ಆಗಿರ್ಬೋದು. ನೀವು ಅದರಲ್ಲಿ ಕರೆಕ್ಟ್ ಆಗಿ ಕ್ಲೇಮ್ ಮಾಡಿರ್ತೀರ. ಆದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸೊ ಅದು ನಿಮಗೆ ಬಂದಿರೋದಿಲ್ಲ, ನಾಟ್ ರಿಫ್ಲೆಕ್ಟೆಡ್ ಇನ್ ದ ವೆರಿಫಿಕೇಶನ್ ಸ್ಲಿಪ್. ಆವಾಗ ನೀವೇನ್ ಮಾಡಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ಬುಕ್ ದ ಅಪಾಯಿಂಟ್ಮೆಂಟ್ ಅಂಡ್ ಗೋ ಟು ಕೆಇಎ ಫಾರ್ ದ ಎಡಿಟ್ ಆಪ್ಷನ್, ರೈಟ್? ಹಾಗಾದ್ರೆ ಯಾರು ಹೋಗ್ಬೇಕು ಅಂದ್ರೆ ನಿಮ್ಮಲ್ಲಿ ಏನಾದ್ರು ಮಿಸ್ಟೇಕ್ಸ್ ಗಳಾಗಿದ್ರೆ ಹೋಗ್ಬೇಕು. ಎರಡನೇದಾಗಿ ಯಾರು ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ಬಹಳ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ತಮ್ಮದು ಜನರಲ್ ಮೆರಿಟ್ ಇದೆ, ಇನ್ಕಮ್ ನಮಗೆ 0 ಬಂದ್ಬಿಟ್ಟಿದೆ ಅಂತ ಬಹಳ ತಲೆ ಕೆಡ್ಸ್ಕೊಂಡ್ ಬಿಟ್ಟಿದ್ದಾರೆ. ಒಂದು ಪಾಯಿಂಟ್ ಗೊತ್ತಿರಲಿ, ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಜನರಲ್ ಮೆರಿಟ್ ಅನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಇನ್ಕಮ್ ಅನ್ನು ಹಾಕುವಂತ ಯಾವುದೇ ಅವಕಾಶಗಳು ಅಲ್ಲಿ ಕೊಡೋದೇ ಇಲ್ಲ. ಈಗಲೂ ಕೂಡ ನಿಮ್ಮ ಹತ್ತಿರ ಏನಾದ್ರು ಲೆಸ್ ದ್ಯಾನ್ 8 lakh ಇನ್ಕಮ್ ಇದ್ದು ಅದರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನೀವು ಆಡ್ ಮಾಡಬಹುದು, ಕೆಇಎ ಹೋಗಿ ಆಡ್ ಮಾಡ್ಕೋಬಹುದು ನೀವು ಜನರಲ್ ಮೆರಿಟ್ ಇದ್ದವರು. ಆದ್ರೆ ಹಾಗೆ ಮಾಡೋದ್ರಿಂದ ನಿಮಗೆ ಉಪಯೋಗ ಇಲ್ಲ, ನಿಮಗೇನು ಫೀ ಕನ್ಸೆಷನ್ ಇಲ್ಲ, ಏನೂ ಇಲ್ಲ. ಆ ಕಾರಣಕ್ಕೆ ನೀವು ಅದಕ್ಕೆ ಹೋಗುವಂತ ಅವಶ್ಯಕತೆನೂ ಇಲ್ಲ. ಯಾಕೆ ಸುಮ್ಮನೆ ಕೆಇಎಗೆ ಬುಕ್ ಮಾಡಿಕೊಂಡು ಹೋಗಿ ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೋತೀರಿ? ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಜನರಲ್ ಮೆರಿಟ್ ಆಗಿದ್ದು ಕಾಸ್ಟ್ ನೇಮ್ ಇಸ್ ನಾಟ್ ಮೆನ್ಷನ್ಡ್, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಓಕೆ, ಯಾಕಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಜನರಲ್ ಮೆರಿಟ್ ಆದವರಿಗೆ ಕಾಸ್ಟ್ ನೇಮ್ ಅನ್ನ ಎಲ್ಲೂ ಕೇಳಿಲ್ಲ ಅಂದ್ರೆ ನೀವು ಹೇಗಾದ್ರೂ ಅದನ್ನ ನೋಡ್ಕೋತೀರಿ ಅಲ್ವಾ? ಸೊ ಅದಕ್ಕಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಈ ಕೇಸಲ್ಲೂ ಕೂಡ ಇಲ್ಲ, ರೈಟ್? ಹಾಗಾದ್ರೆ ನೀವು ಹೇಳ್ಬೋದು, ಸರ್ ಬೇರೆ ಕ್ಯಾಟಗರಿ ಅವರಿಗೂ ಕೂಡ ಕಾಸ್ಟ್ ಸರಿಯಾಗಿ ಮೆನ್ಷನ್ ಆಗಿಲ್ಲ. ಯಾಕೆ ಮೆನ್ಷನ್ ಆಗಿಲ್ಲ ಅಂದ್ರೆ ನೀವು ಫಸ್ಟ್ ಡೇ ಏನೋ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಫಸ್ಟ್ ಡೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಫಸ್ಟ್ ಡೇ ಡೌನ್ಲೋಡ್ ಮಾಡ್ಕೊಂಡಾಗ ಇವೆಲ್ಲ ಪ್ರಾಬ್ಲಮ್ಗಳು ಆಗಿದೆ. ಆದ್ದರಿಂದ ಈಗ ಪ್ರೆಸೆಂಟ್ ಅಲ್ಲಿ ಟುಡೇ ನೌ ಯು ಹ್ಯಾವ್ ಟು ಡೌನ್ಲೋಡ್. ಈಗ ಡೌನ್ಲೋಡ್ ಮಾಡ್ಕೊಳ್ಳಿ, ಈಗ ಇನ್ನೊಂದ್ಸಾರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ನಿಮ್ಮ ಕಾಸ್ಟ್ ಕ್ಯಾಟಗರಿ ಎಲ್ಲ ಬಂದಿದೆ. ಯಾರಿಗೆ ಹೇಳ್ತಾ ಇದ್ದೀನಿ? ಜನರಲ್ ಮೆರಿಟ್ ದವರಿಗಲ್ಲ, ಬೇರೆ ಕ್ಯಾಟಗರಿಯವರು. ಅಂದ್ರೆ
ಮೇ ಬಿ ಕ್ಯಾಟಗರಿ 1 SC ST 2A 2B 3A 3B ದವರಿಗೆ, ಈ ಎಲ್ಲ ಕ್ಯಾಟಗರಿಯವರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ದಿವಸ ಡೌನ್ಲೋಡ್ ಮಾಡ್ಕೊಂಡಾಗ ಕಾಸ್ಟ್ ಕರೆಕ್ಟ್ ಆಗಿ ಮೆನ್ಷನ್ ಆಗಿಲ್ಲ. ಸೊ ನಿಮ್ಮ ಕ್ಯಾಟಗರಿ ಮೆನ್ಷನ್ ಆಗಿದೆ 2A 2B ಅಂತ ಹೇಳಿ, ಕಾಸ್ಟ್ ಮೆನ್ಷನ್ ಆಗಿಲ್ಲ. ಮೇ ಬಿ ಕ್ಯಾಟಗರಿ ಮುಂದ್ಗಡೆ RD ನಂಬರ್ ಮೆನ್ಷನ್ ಆಗಿರೋದಿಲ್ಲ. ಅವೆಲ್ಲವೂ ಕೂಡ ಮಿಸ್ಟೇಕ್ಸ್ಗಳು ಈಗ ಕರೆಕ್ಷನ್ ಆಗಿದೆ KE ಅವರ ಕಡೆಯಿಂದ. ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ನೀವು ಕೂಡ KEಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರು ಹೋಗ್ಬೇಕು KEಗೆ? ನಾನು ಆಲ್ರೆಡಿ ಹೇಳಿರೋ ಹಾಗೆ ಯು ಹ್ಯಾವ್ ಕ್ಲೇಮ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಅದು ಹೋಗ್ಬೇಕು. ನೀವು ಕ್ಲೇಮ್ ಮಾಡಿರ್ತೀರಿ, ಆದ್ರೂ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಂದಿಲ್ಲ, ಅಥವಾ ಈಗ ನೀವು ಇವೆಲ್ಲ ಸರ್ಟಿಫಿಕೇಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದೀರಿ, ಈಗ ನೀವು ಕ್ಲೇಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ನೀವು ಕೂಡ ಈಗ KEಗೆ ಹೋಗ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡಿಕೊಂಡು ಬರಬಹುದು. ರೈಟ್, ಫೈನ್. ಈಗ ನಾನು ಹೇಳೋದಕ್ಕೆ ಹೊರಟಿರುವಂತದ್ದು ಬಹಳ ಇಂಪಾರ್ಟೆಂಟ್. ಇವನ್ನೆಲ್ಲ ಸಪರೇಟ್ ಆಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ರೂರಲ್ ಕೋಟಾ. ರೂರಲ್ ಕೋಟಾದವರು ಮೊದಲು ನೀವು ಏನು ತಿಳ್ಕೊಳ್ಬೇಕು ಅಂದ್ರೆ ಕಂಡೀಷನ್ ಏನು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಕಡೆ ಏನಾಗಿದೆ ಈಗ, ಸೊ ಕೆಲವೊಂದು ಕಡೆ ಓಕೆ ಪ್ರಿನ್ಸಿಪಲ್ಗಳು ಏನ್ ಮಾಡಿದ್ದಾರೆ, ಅವರ ಮೇ ಬಿ ಅವರಿಗೆ ಸರಿಯಾದ ಜ್ಞಾನ ಇಲ್ಲದೆ ಇರೋದ್ರಿಂದ, ಈ ಒಂದು ವಿಷಯದಲ್ಲಿ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಜ್ಞಾನ ಇಲ್ಲದೆ ಇರೋದ್ರಿಂದ ನಿಮ್ಮ ರೂರಲ್ ಕೋಟಾವನ್ನ ನೀವು 7 years ಕಲ್ತಿದ್ರು ಕೂಡ ರೂರಲ್ ಎಸ್ ಅಂತ ಕೊಟ್ಟಿರಬಹುದು, 8 years ಕಲ್ತಿದ್ರು ಕೂಡ, ಅಥವಾ 9 years ಕಲ್ತಿದ್ರು ಕೂಡ ರೂರಲ್ ಎಸ್ ಅಂತ ಕೊಟ್ಟಿರಬಹುದು. ಆದರೆ ಅದು ನಿಮಗೆ ರಾಂಗ್ ಆಗ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ ಒಂದು ಎಕ್ಸಾಂಪಲ್ ಇದೆ. ಒಬ್ಬ ಸ್ಟೂಡೆಂಟ್ ಏನಾಗಿದೆ ಎಕ್ಸ್ ಅನ್ನೋ ಒಂದು, ಸೊ ಅವನು ಕಲ್ತಿರೋದು ಓನ್ಲಿ 7 years ಇನ್ ರೂರಲ್. 7 years ಇನ್ ರೂರಲ್ ಏನಾಗಿದೆ ಅಂದ್ರೆ ಪ್ರಿನ್ಸಿಪಲ್ ವೆರಿಫೈ ಮಾಡ್ಬೇಕಲ್ವಾ. ಈ ಸಾರಿ ಪ್ರಿನ್ಸಿಪಲ್ ಏನ್ ಮಾಡ್ಬಿಟ್ಟಿದ್ದಾರೆ, ವೆರಿಫೈಡ್ ಅಂತ ಮಾಡ್ಬಿಟ್ಟಿದ್ದಾರೆ, ವೆರಿಫೈಡ್ 10 years ಅಂತ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಆಕ್ಚುಲಿ ಇವನು ಕಲ್ತಿರೋದು 7 years. ಫಾರ್ ಎಕ್ಸಾಂಪಲ್ ಇವನು 2A ಕ್ಯಾಟಗರಿ. ಈಗ ಏನಾಗ್ತದ, ರೂರಲ್ ಅನ್ನು ಎಸ್ ಅಂತ ಕೊಟ್ಟಿರೋದಕ್ಕೆ ಈ ವಿದ್ಯಾರ್ಥಿ 2A ರೂರಲ್ ಕ್ಯಾಟಗರಿಯಲ್ಲಿ ಬಂದ್ಬಿಡ್ತಾನೆ. ಈಗ 2A ರೂರಲ್ ಕ್ಯಾಟಗರಿಯಲ್ಲಿ ಬಂದ್ಬಿಡ್ತಾನೆ. ಜಸ್ಟ್ ಇಮ್ಯಾಜಿನ್, ಇವನಿಗೆ ಸೀಟ್ ಅಲಾಟ್ ಆಗ್ತದ. ಅಲಾಟ್ ಎಲ್ಲಿ ಆಗ್ತದ, 2A ರೂರಲ್ ಅಲ್ಲಿ ಆಗ್ತದ. ಈಗ 2A ರೂರಲ್ ಅಲ್ಲಿ ಸೀಟ್ ಅಲಾಟ್ ಆಗ್ಬಿಡ್ತು. ಈಗ 2A ರೂರಲ್ ಅಲ್ಲಿ ಸೀಟ್ ಅಲಾಟ್ ಆದ್ಮೇಲೆ ನೀವು ಕಾಲೇಜಿಗೆ ಹೋಗ್ತೀರಿ, ಡೈರೆಕ್ಟ್ ಆಗಿ ಗೊತ್ತಿರ್ಲಿ, ಕಾಲೇಜಿಗೆ ಹೋಗ್ತೀರಿ ಆ ಒಂದು ಅಡ್ಮಿಷನ್ ಮಾಡಿಸೋದಕ್ಕೆ. ಆವಾಗ ನಿಮಗೆ ರೂರಲ್ ಸರ್ಟಿಫಿಕೇಟ್ ಕೊಡ ಅಂತ ಹೇಳ್ತಾರೆ. ರೂರಲ್ ಸರ್ಟಿಫಿಕೇಟ್ ಏನ್ ಮಾಡ್ತೀರಿ ನೀವು, 7 years ಕೊಡ್ತೀರಿ, 7 years ಕೊಡ್ತೀರಿ. ಬಟ್ ಕಂಡೀಷನ್ ಏನಿದೆ, ಕಂಡೀಷನ್ ಮೊದಲು ತಿಳ್ಕೊಳ್ಳಿ. ಆಲ್ 10 years, ಬಹಳ ಇಂಪಾರ್ಟೆಂಟ್ ಕಂಡೀಷನ್ ಇದು. ಆಲ್ 10 years ಸ್ಟಡೀಡ್ ಇನ್ ರೂರಲ್ ಏರಿಯಾ ಆಫ್ ಕರ್ನಾಟಕ. ಇದು ಯಾವ್ಯಾವ ಏರಿಯಾ ಅನ್ನೋದು KEA ಬ್ರೋಷರ್ದಲ್ಲೂ ಕೂಡ ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಸ್ಕೂಲಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ. ಆಲ್ 10 years, ಇದು ಬಹಳ ಇಂಪಾರ್ಟೆಂಟು. 10 years ನೋಡಿ, ಇದು ಇಂಪಾರ್ಟೆಂಟು. ನೀವು ಈವನ್ 9 years ಕಲ್ತಿದ್ರು ಕೂಡ ಯು ಕಾಂಟ್ ಕ್ಲೇಮ್ ರೂರಲ್. ಯಾಕೆ ಈ ರೂಲ್ ಅನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ವಿದ್ಯಾರ್ಥಿಗಳು ಇದ್ದಾರೆ ಇನ್ನೂ ಕೂಡ. ಪಾಪ ವಿದ್ಯಾರ್ಥಿ ಗೊತ್ತಿರೋದಿಲ್ಲ ಇದು, ತಾನು ರೂರಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ 7 ವರ್ಷ ಅಥವಾ 9 ವರ್ಷ ಕಲ್ತಿದ್ರು ಕೂಡ ಕಾಲೇಜಿಗೆ ಹೋಗಿದ್ದಾನೆ. ಪ್ರಿನ್ಸಿಪಲ್ ಏನ್ ಮಾಡಿದ್ದಾರೆ, ವೆರಿಫೈಡ್ 10 years ಅಂತ ಹಾಕ್ಬಿಟ್ಟಿದ್ದಾರೆ. ಅವನಿಗೆ 2AR ಕ್ಯಾಟಗರಿ ಅಪ್ಲೈ ಆಗ್ತದ. ಸೀಟ್ ಅಲಾಟ್ ಆದ್ಮೇಲೆ 2AR ಅಲ್ಲಿ, ಸೊ ಕಾಲೇಜ್ ಹೋಗಿ ಅಡ್ಮಿಷನ್ ಟೈಮಿಗೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಕೊಡಿ ಅಂತ ಅಂದಾಗ ಈ ವಿದ್ಯಾರ್ಥಿ ಅವನ 7 years 9 years ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾನೆ. ಆವಾಗ ಕಂಪ್ಲೀಟ್ ಆಗಿ ನಿಮ್ಮ ಸೀಟ್, ನಿಮ್ಮ ಅಲಾಟೆಡ್ ಸೀಟ್ ಕ್ಯಾನ್ಸಲ್ ಆಗ್ತದ. ಹಾಗೇನಾದ್ರೂ ಇದೆಯಾ ನೋಡ್ಕೊಳ್ಳಿ. ಎಲ್ಲಾ 10 years ನೀವು ಇಲ್ಲಿ 2 ರೀತಿ ವಿದ್ಯಾರ್ಥಿಗಳಿರ್ತಾರೆ. ಮೊದಲನೇ ವಿದ್ಯಾರ್ಥಿಗಳು, ನೀವು ಎಕ್ಸಾಕ್ಟ್ಲಿ 10 years ಕಲ್ತಿರ್ತೀರಿ, ನೀವು ಕ್ಲೇಮ್ ಮಾಡಿರ್ತೀರಿ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕರೆಕ್ಟ್ ಆಗಿ ಬಂದಿರ್ತದ. ಎರಡನೇದಾಗಿ ನೀವೇನ್ ತಲೆಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ ನೀವು ರೂರಲ್ 10 ವರ್ಷ ಕಲ್ತಿರ್ತೀರಿ, ಆದ್ರೆ ಕ್ಲೇಮ್ ಮಾಡಿರೋದಿಲ್ಲ, ಅಥವಾ ಮಾಡಿರ್ತೀರಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಂದಿರೋದಿಲ್ಲ. ಸೊ ಅಂಥವರೆಲ್ಲರೂ KEಗೆ ಹೋಗಿ ಕರೆಕ್ಷನ್ ಮಾಡಿಸ್ಕೊಂಡು ಬನ್ನಿ. ಮೂರನೇ ಕ್ಯಾಟಗರಿ ಅವರು, ಇದು ಬಹಳ ಡೇಂಜರ್ ಕ್ಯಾಟಗರಿ. ಯಾಕಂತಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ 2A ರೂರಲ್ ಇಲ್ದೇನು ಇವನಿಗೆ ಸೀಟ್ ಸಿಕ್ತಿತ್ತು, ಬಟ್ ರೂರಲ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ. ಓಕೆ, 2AG ಇದ್ರೂ ಸೀಟ್ ಸಿಗುವಂತ ಚಾನ್ಸ್ ಇತ್ತು, ರ್ಯಾಂಕ್ ಒಳ್ಳೇದಿತ್ತು. ಬಟ್ ರೂರಲ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ಕಾಲೇಜಿಗೆ ಹೋಗ್ತಾನೆ, 7 years ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ ರೂರಲ್ಲು, ಅವಾಗ ರೂರಲ್ ಕ್ಯಾನ್ಸಲ್ ಆಗ್ತದೆ. ಸೊ ಈ ರೀತಿಯಾಗಿ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರ್ತದೆ. ಇದು ಮೇ ಬಿ ಪ್ರಿನ್ಸಿಪಾಲಿಗೆ ಕಂಪಲ್ಸರಿ 10 years ಕಲ್ತಿರ್ಲೇಬೇಕು ಅನ್ನೋ ಕಂಡೀಷನ್ ಗೊತ್ತಿಲ್ಲದೆ ಇರಬಹುದು. ಆ ಕಾರಣಕ್ಕೂ ಈ ರೀತಿ ಆಗಿರಬಹುದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬಹಳ ಇಂಪಾರ್ಟೆಂಟ್ ಇದು. ಸೊ ಈಗ ನೀವೇನ್ ಮಾಡಬೇಕು, ನಿಮ್ದೇನಾದ್ರೂ ಈ ಕೇಸಲ್ಲಿ ನೀವು ಬಂದಿದ್ರೆ ದಯವಿಟ್ಟು
KEಗೆ ಹೋಗಿ ರೂರಲ್ ಕೋಟಾವನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ರೂರಲ್ ಕೋಟಾವನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಸರ್ ಇರ್ಲಿ, ಹಾಗೆ ಇರ್ಲಿ, ನಾನು 2A ರೂರಲ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿಸ್ಕೊಳ್ಳೋದೇ ಇಲ್ಲ, 2A ಜನರಲ್ದಲ್ಲಿ ಮಾಡಿಸ್ಕೋತೀನಿ ಅಥವಾ ಜನರಲ್ ಮೆರಿಟ್ ಅಲ್ಲಿ ಮಾಡಿಸ್ಕೋತೀನಿ. ಸಿ, ಇವೆಲ್ಲ ನೀವು ಮಾಡಿಸ್ಕೊಳ್ಳೋ ಅಂಥದ್ದು ನಿಮಗೆ ಆಪ್ಷನ್ಸ್ ಇಲ್ಲ. ಇಲ್ಲಿ ಯಾವುದು ಕೂಡ ನಿಮಗೆ ಆಪ್ಷನ್ಸ್ ಇಲ್ಲ. ಓಕೆ, ಸೊ ಇದು ಸಾಫ್ಟ್ವೇರ್ ನಿಮಗೆ ಅಲಾಟ್ ಮಾಡುವಂಥದ್ದು. ಒಂದು ಸಾರಿ ಅಲಾಟ್ ಆದ್ಮೇಲೆ ನೀವು ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇಷ್ಟೇ, ಬಹಳ ಸಿಂಪಲ್. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಫ್ ಯು ಹ್ಯಾವ್ ನಾಟ್ ಸ್ಟಡಿಡ್ all 10 years in rural, then cancel that quota. ಇದು ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ಕನ್ನಡ ಮೀಡಿಯಂ ಇದನ್ನೇ ಹೇಳ್ತೀನಿ ನಾನು. ಓಕೆ, ಕ್ಯಾನ್ಸಲ್ ದಟ್ ಕೋಟಾ ಇನ್ KEA. ಈಗ ಲಾಸ್ಟ್ ಅವಕಾಶ ಕೊಟ್ಟಿದ್ದಾರೆ ನಿಮಗೆ. ಡೈರೆಕ್ಟ್ ಆಗಿ KEA ಹೋಗಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಈಗ ಪ್ರಿನ್ಸಿಪಲ್ಗೆ ಹೋಗಿ ಅವ್ರಿಗೆ ಏನಾದ್ರೂ ಬೈದಾಡ್ಬಿಟ್ಟು ಜಗಳ ಆಡ್ಬಿಟ್ಟು ಬಂದ್ರೆ ಉಪಯೋಗ ಇಲ್ಲ. ಈಗ ನಿಮಗೆ ಅದು ನಿಮ್ಮದು ತಪ್ಪಾಗಿರ್ತದೆ, ಅವ್ರದ್ದು ತಪ್ಪಾಗಿರ್ತದೆ. ಅದಕ್ಕಾಗಿ ನಿಮಗೆ ಒಂದು ಆಪ್ಷನ್ಸ್ ಏನಿದೆ ಈಗ ಅಂದ್ರೆ, ನೀವು 10 ವರ್ಷ ಕಲ್ತಿದಿರೋ ಇಲ್ಲೋ ನಿಮ್ಗೆ ಗೊತ್ತಿರ್ತದ. ರೂರಲ್ ಕಲ್ತಿಲ್ಲ ಅಂತ ಇದ್ರೆ ನಿಮ್ಮ ಹತ್ರ, ಕಲ್ತಿದ್ರೆ 10 years ರೂರಲ್ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ವಿತ್ BO ಸೈನ್. 10 ವರ್ಷ ಇರಬೇಕು. ಅದ್ರಲ್ಲಿ 1 ವರ್ಷ ಕಡಿಮೆ ಇದ್ರೂ ಬರೋದಿಲ್ಲ. ಸೊ 10 ವರ್ಷ ಇದ್ರೆ ಪ್ರಾಬ್ಲಮ್ ಇಲ್ಲ. ಅದು ನೀವು KEಗೆ ಹೋಗಿ ಕ್ಲೇಮ್ ಮಾಡ್ಕೊಂಡು ಬನ್ನಿ. ಆಲ್ರೆಡಿ ಕ್ಲೇಮ್ ಆಗಿದ್ರೆ ಚಿಂತೆ ಬೇಡ. ಆದ್ರೆ 10 ವರ್ಷಕ್ಕಿಂತ ಕಡಿಮೆ, 1 ವರ್ಷ ಕಡಿಮೆ ಕಲ್ತಿದ್ರು ಕೂಡ ನಿಮಗೆ ಅದು ಅಪ್ಲೈ ಆಗೋದಿಲ್ಲ. ಬೈ ಮಿಸ್ಟೇಕ್ ಪ್ರಿನ್ಸಿಪಲ್ ಕಡೆಯಿಂದ ವೆರಿಫೈಡ್ ಬಂದಿದ್ರು ಕೂಡ 2AR ಅಲ್ಲಿ ಸೀಟ್ ಸಿಕ್ಕರೆ ಕಾಲೇಜಿಗೆ ಹೋದ್ಮೇಲೆ ಸೀಟ್ ಕ್ಯಾನ್ಸಲ್ ಆಗ್ತದೆ. ಸೊ ನಿಮ್ಮ ಜೀವನ ಬರ್ಬಾದ್ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ KEಗೆ ಹೋಗ್ಬಿಟ್ಟು ನಿಮ್ಮ ಕರೆಕ್ಷನ್ ಮಾಡ್ಕೊಂಡು ಬನ್ನಿ. ಎರಡನೇದು ನೋಡೋಣತ್ತೆ, ಕನ್ನಡ ಮೀಡಿಯಂಗೂ ಕಂಡೀಷನ್ ಏನಿದೆ. ಹಾಗಾದ್ರೆ ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂಗೂ ಕಂಡೀಷನ್ ಏನಿದೆ ಅಂತಂದ್ರೆ, all 10 years in ಕನ್ನಡ ಮೀಡಿಯಂ ಸ್ಕೂಲ್ ಇನ್ ಕರ್ನಾಟಕ. ಗೊತ್ತಿರಲಿ. ನೀವು ಹೇಳ್ಬೋದು, ಸರ್ 9 ವರ್ಷ ನಾನು ಕಲ್ತಿದ್ದೀನಿ, 1 ವರ್ಷ ಮಾತ್ರ ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದೀನಿ, 9 ವರ್ಷ ಕನ್ನಡ ಮೀಡಿಯಂ ಕಲ್ತಿರೋದಕ್ಕೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗ್ತದ? ಸೊ ಇಲ್ಲ, ಗೊತ್ತಿರಲಿ, ಕನ್ನಡ ಮೀಡಿಯಂ ಅಪ್ಲೈ ಆಗೋದಿಲ್ಲ. ಕನ್ನಡ ಮೀಡಿಯಂಗೆ ಕಂಪಲ್ಸರಿ ಏನಿದೆ ಅಂತ ಅಂದ್ರೆ 10 years ಇರಲೇಬೇಕು. 1 ವರ್ಷ ಕಡಿಮೆ ಇದ್ರೂ ಬರುವುದಿಲ್ಲ. ಈಗ ಮತ್ತೆ ಇಲ್ಲಿ 3 ಟೈಪ್ ವಿದ್ಯಾರ್ಥಿಗಳು. ಓಕೆ, ಟೈಪ್ 1 ಏನಿರ್ತದ, ಕನ್ನಡ ಮೀಡಿಯಂ 10 years ಕಲ್ತಿರ್ತಾರೆ, ಡೌಟೇ ಇಲ್ಲ. ಓಕೆ, ಅಪ್ಲಿಕೇಶನ್ ಅಲ್ಲೂ ಹಾಕಿರ್ತಾರೆ, ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಬಂದಿರ್ತದ. ನೀವೇನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಎರಡನೇ ಟೈಪ್ 2 ವಿದ್ಯಾರ್ಥಿಗಳು ಏನಿರ್ತಾರೆ, ಪಾಪ ಅವ್ರದ್ದು ಕನ್ನಡ ಮೀಡಿಯಂ 10 years ಇರ್ತದ, ಆದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಂದಿರೋದಿಲ್ಲ, ಅಥವಾ ನೀವು ಕ್ಲೇಮ್ ಇನ್ನೂ ಕೂಡ ಮಾಡಿರೋದಿಲ್ಲ, ನಿಮಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ನೀವೇನ್ ಮಾಡಬೇಕು, KEಗೆ ಹೋಗಿ. ಈಗ 3ನೇ ಟೈಪ್ ವಿದ್ಯಾರ್ಥಿಗಳ ಬಗ್ಗೆ ನಾನು ಬಹಳ ಕನ್ಸರ್ನ್ ಇರೋದು. ಏನಾಗ್ಬಿಟ್ಟಿದೆ ಅಂತಂದ್ರೆ, ಸೊ ಲೆಸ್ ದ್ಯಾನ್ 10 years ಸ್ಟಡಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಮೇ ಬಿ 9 years 8 years ಯಾವ್ದಾದ್ರು ಇರ್ಲಿ, 10 years ಇಲ್ಲ. ಆದ್ರೂ ಕೂಡ ಏನಾಗ್ಬಿಟ್ಟಿದೆ ಅಂತಂದ್ರೆ, ವೆರಿಫಿಕೇಶನ್ ಆಗ್ಬಿಟ್ಟಿದೆ. ವೆರಿಫಿಕೇಶನ್ ಬೈ ಪ್ರಿನ್ಸಿಪಲ್ ಇಸ್ ಡನ್. ವೆರಿಫಿಕೇಶನ್ ಪ್ರಿನ್ಸಿಪಲ್ ಕಡೆಯಿಂದ ಆಗ್ಬಿಟ್ಟಿದೆ. ಈಗ ಏನ್ ಮಾಡ್ಬೇಕು ನೀವು, ಬೇರೆ ಆಪ್ಷನ್ ಇಲ್ಲ. ನೀವು ಹಂಗ ಮನ್ಯಾಗ ಕುಂತ್ರಿ ಅಂತ ಅಂದ್ರೆ, ಈಗ ಮತ್ತೆ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ 3B ಇದೆ ನಿಮ್ದು, ಕನ್ನಡ ಮೀಡಿಯಂ ವೆರಿಫಿಕೇಶನ್ ಆಗಿರೋದಕ್ಕೆ 3BK ಕೆಟಗರಿ ಅಪ್ಲೈ ಆಗ್ತದೆ ನಿಮಗೆ, 3B ಕನ್ನಡ ಮೀಡಿಯಂ. ಈಗ ನಿಮಗೆ ಮುಂದೆ KEA ಕೌನ್ಸಿಲಿಂಗ್ ಅಲ್ಲಿ 3BK ಅಲ್ಲಿ ಸೀಟ್ ಅಲಾಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೀಟ್ ಅಲಾಟ್ ಆದ್ಮೇಲೆ ಕಾಲೇಜಿಗೆ ಹೋಗ್ತೀರಿ, ನೀವು ಕಾಲೇಜಿಗೆ ವೆರಿಫಿಕೇಶನ್ಗೆ ಹೋಗ್ತೀರಿ. ಬಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾಗ ಡಾಕ್ಯುಮೆಂಟ್ ಎಕ್ಸೆಪ್ಟ್ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ, ನೀವು ಹೇಳ್ಬೋದು, ಸರ್ ಪ್ರಿನ್ಸಿಪಲ್ ಮಾಡಿದ್ದಾರೆ. ಪ್ರಿನ್ಸಿಪಲ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೇನು ಮಿಸ್ಟೇಕ್ ಆಗಿ ಅಥವಾ ಅವರಿಗೆ ತಪ್ಪು ತಿಳುವಳಿಕೆಯಿಂದ ಅವ್ರು ಮಾಡಿ ಕಳ್ಸಿಬಿಟ್ಟಿದ್ದಾರೆ ನಿಮಗೆ. ಆದ್ರೆ ಈಗ ನಿಮ್ಮ ಜವಾಬ್ದಾರಿ ನಿಮಗೆ ಗೊತ್ತಿರ್ತದ, ನಾನು ಕನ್ನಡ ಮೀಡಿಯಂ 10 ವರ್ಷ ಓದಿದ್ದೀನೋ ಇಲ್ಲೋ. ನಾನು ಓದಿಲ್ಲ, ಆದ್ರೂ ಕೂಡ ನನಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕನ್ನಡ ಮೀಡಿಯಂ ಎಸ್ ಅಂತ ಬಂದಿದೆ. ಈಗ ಇದು ನಿಮ್ಮ ಜವಾಬ್ದಾರಿ. ಯು ಹ್ಯಾವ್ ಟು ಗೋ ಟು KE ಅಂಡ್ ಕ್ಯಾನ್ಸಲ್ ದಟ್ ಕನ್ನಡ ಮೀಡಿಯಂ ಕೋಟಾ. ಇಲ್ಲ ಅಂತಂದ್ರೆ ಮುಂದೆ ಬಹಳ ಪ್ರಾಬ್ಲಮ್ ಆಗ್ತದೆ. ಸೀಟ್ ಅಲಾಟ್ ಆಯ್ತು, ಇಟ್ ಈಸ್ ನಾಟ್ ಯುವರ್ ಚಾಯ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ನಿಮಗೆ ಚಾಯ್ಸ್ ಇಲ್ಲ. ಸರ್ ನನಗೆ 3BG ಅಲ್ಲಿ ಕೊಡಿ, ಅಥವಾ ನನಗೆ ಜನರಲ್ ಮೆರಿಟಲ್ ಸೀಟ್ ಕೊಡಿ, ಕನ್ನಡ ಮೀಡಿಯಂ ಬೇಡ ನನಗೆ, ಇದು ನಿಮಗೆ ಚಾಯ್ಸ್ ಇಲ್ಲ. ಸಾಫ್ಟ್ವೇರ್ ಅಲ್ಲಿ ಅದೇ ರೀತಿ ಬರೆದಿರ್ತಾರೆ, ನಿಮಗೆ ಅಲಾಟ್ ಆಗಿಬಿಡ್ತದೆ. ಅಲಾಟ್ ಆದ್ಮೇಲೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ಲೆಸ್ ದನ್ 10 years ಸ್ಟಡಿಡ್, ದೆನ್ ಆಲ್ಸೋ ಕನ್ನಡ ಮೀಡಿಯಂ ಎಸ್ ಅಂತ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಂದಿದ್ರೆ, ಬರ್ಲಿಲ್ಲ ಪ್ರಾಬ್ಲಮ್ ಇಲ್ಲ, ಬಂದಿದ್ರೆ ಬಿಕಾಸ್ ಆಫ್ ದ ಪ್ರಿನ್ಸಿಪಲ್ ಮಿಸ್ಟೇಕ್,
ದೆನ್ ಯು ಹ್ಯಾವ್ ಟು ಗೋ ಟು KE ಅಂಡ್ ಡೂ ದ ವೆರಿಫಿಕೇಶನ್. ನಾವು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸೀಟ್ ಕ್ಯಾನ್ಸಲ್ ಆಗ್ತದೆ. ಮೂರನೇದಾಗಿ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಇಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಂಡೀಷನ್ ಏನಿದೆ ಅಂತಂದ್ರೆ ಯುವರ್ ಮದರ್ ಟಂಗ್ ಶುಡ್ ಬಿ ರಿಮೆಂಬರ್ ತೆಲುಗು, ತಮಿಳ್ ಮತ್ತೆ ತುಳು ಮೂರದಕ್ಕೆ ಅಪ್ಲೈ ಆಗ್ತದೆ ಬಿಡಿ. ಓಕೆ, ಮೂರದಕ್ಕೆ ಅಪ್ಲೈ ಆಗ್ತದೆ. ಬಟ್ ಕಂಡೀಷನ್ ಏನಿದೆ, ಇವು ಮೂರದಕ್ಕೂ ಕೂಡ ಸ್ಟೂಡೆಂಟ್ ಏನ್ ಮಾಡಿರಬೇಕು, ಸ್ಟೂಡೆಂಟ್ ಹೊರ ರಾಜ್ಯದಿಂದ ಬಂದ್ರೆ ಆಗೋದಿಲ್ಲ. ಶುಡ್ ಸ್ಟಡಿ ಆಲ್ 10 years ಇನ್ ಕರ್ನಾಟಕ ಓನ್ಲಿ. ಗೊತ್ತಿರ್ಲಿ, ನೀವು 1 ವರ್ಷ ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಕೇರಳದಲ್ಲೋ ಕಲ್ತಿರ್ತೀರಿ. ಓಕೆ, ನಿಮ್ಮ ಮದರ್ ಟಂಗ್ ತೆಲುಗು ಇಲ್ಲ, ತಮಿಳ್ ಇಲ್ಲ, ತುಳು ಇರ್ತದೆ. ನೀವು ಇದನ್ನ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಆಲ್ 10 years ಅಂತಂದ್ರೆ ಗೊತ್ತಿರ್ಲಿ, ಇದರಲ್ಲಿ ಕ್ಲಾಸ್ 1 to ಕ್ಲಾಸ್ 12 12 ವರ್ಷದಲ್ಲಿ 10 years ಸಾಕಿದಕ್ಕೆ 10 years ಸಾಕು. ಬಟ್ ಇಲ್ಲಿ ಹಾಗಲ್ಲ, ಕನ್ನಡ ಮೀಡಿಯಮು ಕ್ಲಾಸ್ 1 to 10 ಕಲ್ತಿರ್ಬೇಕು. 11, 12 ನೀವು ಕನ್ನಡ ಮೀಡಿಯಂ ಫಸ್ಟ್ ಆಫ್ ಆಲ್ ಕಾಲೇಜಸ್ ಇಲ್ಲ. ಓಕೆ, ಎರಡನೇದು ರೂರಲ್ ಕೂಡ ಹಾಗೇನೆ. ರೂರಲ್ ಅಲ್ಲೂ ಕಂಡೀಷನ್ ಏನು, ಕ್ಲಾಸ್ 1 to ಕ್ಲಾಸ್ 10 ಕಲ್ತಿರ್ಬೇಕು ನೀವು. ಸರ್ ನಂದು 11th and 12th ಕನ್ನಡ ಮೀಡಿಯಂ ಅಲ್ಲಿ ರೂರಲ್ ಕಲ್ತಿದ್ದೀನಿ, ಅಲ್ಲಿ 8 ವರ್ಷ ಸ್ಕೂಲು ಪ್ಲಸ್ 2 10 ಆಗ್ತದ, ಬರೋದಿಲ್ಲ. ಇಲ್ಲಿ ಸ್ಕೂಲೇ ಕ್ಲಾಸ್ 1 to 10th ಆಲ್ 10 years ಕಲ್ತಿರ್ಬೇಕು. ಕನ್ನಡ ಮೀಡಿಯಂಗೂ ಆಲ್ 10 years 1 to 10th ಕಲ್ತಿರ್ಬೇಕು. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ನಡೀತದ. ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ 2 ಇದೇನಿದೆ, ಇದನ್ನ ನೀವು ಆಂಧ್ರ ಪ್ರದೇಶದಲ್ಲಿ ಓದಿರ್ತೀರಿ ಅಥವಾ ತೆಲಂಗಾಣ, ತಮಿಳುನಾಡು, ಬೇರೆ ರಾಜ್ಯದಲ್ಲಿ ಓದಿರ್ತೀರಿ, ನಡೀತದ, ಅದು ಪ್ರಾಬ್ಲಮ್ ಇಲ್ಲ. ಓಕೆ, ಒಟ್ನಲ್ಲಿ ಕ್ಲಾಸ್ 1 ಇಂದ ಕ್ಲಾಸ್ 12 10 years ಆಗಿರ್ಬೇಕು. ಸೊ ಇದರಲ್ಲಿ ನೀವು ಕ್ಲಾಸ್ 1 ಇಂದ 10 ಆಗಿದ್ರೆ ನಿಮಗೆ ಒಂದು ಅನೆಕ್ಸರ್ 5 ಅಂತ ಬರ್ತದೆ. ಸೊ ಕ್ಲಾಸ್ 11th and 12th ಆಗಿದ್ರೆ ನಿಮಗೆ ಅನೆಕ್ಸರ್ 5A ಅಂತ ಬರ್ತದೆ. ಸೊ 5ಗೆ ನಿಮಗೆ BEO ಸೈನ್ ಮಾಡಿಸ್ತೀರಿ, 5Aಗೆ ನೀವು DDPU ಸೈನ್ ಮಾಡಿಸಿ ಅದನ್ನ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು. ಬಟ್ ಬಹಳಷ್ಟು ಜನ ಮಾಡಿಸ್ಕೊಂಡಿರ್ತಾರೆ. ಬಟ್ ಈಗ ಪ್ರಾಬ್ಲಮ್ ಏನಿದೆ, ನೀವೇನ್ ಮಾಡ್ತೀರಿ, 10 years ಗಿಂತ ಕಡಿಮೆ ಕಲ್ತಿರ್ತೀರಿ. ಓಕೆ, ಯು ಹ್ಯಾವ್ ಸ್ಟಡಿಡ್ ಲೆಸ್ ದ್ಯಾನ್, ಓಕೆ, ಸೊ ಲೆಸ್ ದ್ಯಾನ್ 10 years ಅಂಡ್ ಯು ಆರ್ ಹ್ಯಾವಿಂಗ್ ದಿಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ, ಅದ್ರ ಬಗ್ಗೆ ಡೌಟೇ ಇಲ್ಲ. ಆದರೆ ಲೆಸ್ ದ್ಯಾನ್ 10 years ಕಲ್ತಿರ್ತೀರಿ, ಏನು 9 years 8 years ಕಲ್ತಿರ್ತೀರಿ, ಏನಾಗ್ತದೆ, ನಿಮಗೆ ಪ್ರಿನ್ಸಿಪಲ್ ಬಹಳ ಪರಿಚಯ ಇರ್ತಾರೆ. ಪರಿಚಯ ಇದ್ದಾಗ ಏನ್ ಮಾಡ್ತಾರೆ, ನೀವು ಹೇಳ್ತೀರಿ ಲಿಂಗ್ವಿಸ್ಟಿಕ್ ಎಸ್ ಅಂತ ಮಾಡ್ಕೊಟ್ಬಿಡಿ ಅಂತ ಹೇಳಿ, ಅವರು ಮಾಡ್ಕೊಟ್ಬಿಡ್ತಾರೆ. ಅಥವಾ ಅವರಿಗೆ ಇಯರ್ಸ್ ಅನ್ನು ನೋಡೋದಿಲ್ಲ, ಅವರಿಗೆ ಏನ್ ಅನಿಸ್ತದ, ಲಿಂಗ್ವಿಸ್ಟಿಕ್ ಎಷ್ಟು ಕಲ್ತಿದ್ರು ನಡೀತದ, ತಗೋ ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಸ್ ಅಂತ ಹಾಕೊಟ್ಬಿಡ್ತಾರೆ. ಈಗ ಲಿಂಗ್ವಿಸ್ಟಿಕ್ ಮೈನಾರಿಟಿ ನಿಮಗೆ ಎಸ್ ಅಂತ ಆಯ್ತು. ಈಗ ಜಸ್ಟ್ ಇಮ್ಯಾಜಿನ್, ಈಗ ತೆಲುಗು ಮೈನಾರಿಟಿ ME ಇದೆ. ಓಕೆ, ನಿಮಗೆ ಈ ME ಕೋಟಾ ಅಲಾಟ್ ಆಗ್ಬಿಡ್ತು. ಈಗ ಮತ್ತೆ ಸೇಮ್ ಸ್ಟೋರಿ, ಇದಕ್ಕೆ ME ದಲ್ಲಿ KE ಕೌನ್ಸಿಲಿಂಗ್ ದಲ್ಲಿ ಸೀಟ್ ಅಲಾಟ್ ಆಯ್ತು. ಕಾಲೇಜಿಗೆ ಹೋಗ್ತೀರಿ, ಕಾಲೇಜಿಗೆ ಹೋದಾಗ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಲ್ 10 years ತೋರಿಸ್ಬೇಕು. ಆಲ್ 10 years ಅಂದ್ರೆ ಔಟ್ ಆಫ್ ದಿಸ್ 12 years 10 years ಇರಬೇಕು. ಅದು ನಿಮ್ಮ ಹತ್ರ ಇಲ್ಲ, ಓನ್ಲಿ 9 years ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗ್ತದ, ಸೀಟ್ ಕ್ಯಾನ್ಸಲ್ ಆಗ್ತದ. ರೂರಲ್ ಕನ್ನಡ ಮೀಡಿಯಂ ಕೇಸಲ್ಲೂ ಇದೇನೆ, ನಿಮಗೆ ಪ್ರಿನ್ಸಿಪಲ್ ಪರಿಚಯ ಇರ್ತಾರೆ, ನಿಮ್ಮ ರಿಲೇಷನ್ ಇರ್ತಾರೆ, ಏನೋ ಒಂದಿರ್ತಾರೆ. ಓಕೆ, ಅಥವಾ ಇನ್ ಸಮ್ ಕೇಸಲ್ಲಿ ನೀವು ಏನೋ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದ್ಬಿಡ್ಬೋದು. ಓಕೆ, ರೇರ್ ಕೇಸಲ್ಲಿ ಅದನ್ನು ಕೂಡ ಹೇಳ್ತೀನಿ. ಸೊ ಇವೆಲ್ಲ ಕಾರಣಕ್ಕೆ ನಿಮಗೆ ಆಲ್ರೆಡಿ ಕ್ಲೇಮ್ ಆಗಿಬಿಟ್ಟಿದೆ ಈಗ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ. ಬಟ್ ಅದಕ್ಕೆ ತಕ್ಕಂಗೆ ಸರ್ಟಿಫಿಕೇಟ್ಸ್ ಇಲ್ಲ, ಕಂಡೀಷನ್ ಫಾಲೋ ಆಗೋದಿಲ್ಲ. ಆವಾಗ ನೀವು ಇವತ್ತೇ ಚಾನ್ಸ್ ಇದೆ, KEಗೆ ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲ್ ಆ ಒಂದು ಕೋಟಾವನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ನಿಮಗೆ ಸೀಟ್ ಆ ಕೋಟಾದಲ್ಲಿ ಅಲಾಟ್ ಆದ್ರೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ರಿಲಿಜಿಯಸ್ ಮೈನಾರಿಟಿಗೆ ಕಂಡೀಷನ್ ಇಲ್ಲ. ನೀವಿಲ್ಲಿ 1 ವರ್ಷ ಆದ್ರೂ ಕಲೀರಿ, 10 ವರ್ಷ ಆದ್ರೂ ಕಲೀರಿ. ಓಕೆ, ಬಟ್ ಏನ್ ಮಾಡ್ತಾರೆ ಇದರಲ್ಲಿ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಫಾರ್ ರಿಲಿಜಿಯಸ್ ಮೈನಾರಿಟಿ ಆಲ್ 10 years ಸ್ಟಡಿಡ್ ಇನ್ ಕರ್ನಾಟಕ, 10 years ಇನ್ ಕರ್ನಾಟಕ. ಹಾಗಂತೇಳಿ ಲೆಸ್ ದ್ಯಾನ್ 10 years ಇದ್ರು ನೀವು ಲಾಸ್ಟ್ 3 ಕೇಸಲ್ಲಿ ನಾನು ಹೇಳಿರುವ ಹಾಗೆ ರೂರಲ್ ಕನ್ನಡ ಮೀಡಿಯಂ ಲಿಂಗ್ವಿಸ್ಟಿಕ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೆಸ್ ದ್ಯಾನ್ 10 years ಓದಿದ್ರು ಕೂಡ ನೀವು ರಿಲಿಜಿಯಸ್ ಅನ್ನ ನೀವು ಕ್ಲೇಮ್ ಮಾಡಬಹುದು. ಬಟ್ ನಿಮಗೆ ಸೀಟ್ ಸಿಗೋದೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಪ್ರಿಯಾರಿಟಿಯಲ್ಲೇ ಸಾಕಷ್ಟು ಜನ ಇರ್ತಾರೆ 10 years ಸ್ಟಡಿ ಮಾಡಿದವರು. ಅವರಿಗೆ MM ಕ್ಯಾಟಗರಿ ಅಂತ ಕೊಡ್ತಾರೆ ಅಥವಾ MC ಕ್ಯಾಟಗರಿ ಅಂತ ಕೊಡ್ತಾರೆ, ಅಂದ್ರೆ ಕ್ರಿಶ್ಚಿಯನ್ ಮೈನಾರಿಟಿ, ಮುಸ್ಲಿಂ ಮೈನಾರಿಟಿ. ಸೊ
ನೀವು 10 ಇಯರ್ಸ್ ಇದ್ದವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರೋದಕ್ಕೆ ಅವೆಲ್ಲ ವಿದ್ಯಾರ್ಥಿಗಳು ಖಾಲಿ ಆದ ಮೇಲೆ ನಿಮಗೆ ಲೆಸ್ ದನ್ 10 ಇಯರ್ಸ್ ಸ್ಟಡಿ ಮಾಡಿದವರಿಗೆ ಕೊಡ್ತಾರೆ, MM1 ಕೆಟಗರಿ ಅಂತ ಕೊಡ್ತಾರೆ. ಆ ಕಾರಣಕ್ಕೆ ನೀವು ರಿಲಿಜಿಯಸ್ ಮೈನಾರಿಟಿ ಕ್ಲೇಮ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆದರೆ ಸೀಟ್ ಅಲಾಟ್ ಆಗೋದು ಮಾತ್ರ ಫಸ್ಟ್ ಪ್ರಿಯಾರಿಟಿ 10 ಇಯರ್ಸ್ ಸ್ಟಡಿ ಆದವರಿಗೆ ಮಾತ್ರ ಅನ್ನೋದು ಗೊತ್ತಿರಲಿ ಅಷ್ಟೇ. ರೈಟ್, ಇಲ್ಲಿ ಎಷ್ಟು ವರ್ಷ ಸ್ಟಡಿ ಆದ್ರೂ ನೀವು ಮಾಡ್ಕೋಬಹುದು, ಆದರೆ ನಿಮಗೆ ರಿಲಿಜಿಯಸ್ ಮೈನಾರಿಟಿ 10 ಇಯರ್ಸ್ ಸ್ಟಡಿ ಆದರೆ ಮಾತ್ರ ಆಗಿರ್ತದ ಅನ್ನೋದು ಗೊತ್ತಿರಲಿ. ರೈಟ್, ಸೊ ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದರಲ್ಲಿ ಬಹಳ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಮತ್ತು ಇದರಲ್ಲಿ ಅಂತಹ ಡೇಂಜರ್ ವಿಷಯಗಳು ಇಲ್ಲ. ನಿಮಗೆ ರಿಲಿಜಿಯಸ್ ಮೈನಾರಿಟಿ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಇದ್ರೆ ಅದಕ್ಕೆ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ ಅನ್ನು ಮಾಡಿಸ್ಕೊಂಡು ಇನ್ನೂವರೆಗೆ ಅಪ್ಲೈ ಮಾಡಿಲ್ಲ ಅಂದ್ರೆ KEಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಬನ್ನಿ. ಸೊ ಇಲ್ಲ ಅಂತಂದ್ರೆ ಏನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಐದನೇದಾಗಿ ಬಹಳ ಇಂಪಾರ್ಟೆಂಟು ಇದು ಫಾರ್ ಫೀ ಕನ್ಸೆಷನ್ ಬಹಳ ಇಂಪಾರ್ಟೆಂಟ್. ಇದು ಮೊನ್ನೆ ಇವರು ಕೂಡ ಹೇಳಿದ್ದಾರೆ, ಬಟ್ ಕಂಪಲ್ಸರಿ ಅಲ್ಲ. ಓಕೆ, ಕಂಪಲ್ಸರಿ ಅಲ್ಲ. ಒಂದು ಪಾಯಿಂಟ್ ಗೊತ್ತಿರಲಿ, SC ST ಮತ್ತೆ ಕೆಟಗರಿ 1 ದವರಿಗೆ ಇನ್ಕಮ್ ಲಿಮಿಟ್ ಇಲ್ಲ. ನಿಮ್ಮ ಕೆಟಗರಿಯನ್ನ ಕ್ಲೇಮ್ ಮಾಡೋದಕ್ಕೆ ಇನ್ಕಮ್ ಲಿಮಿಟ್ ಇಲ್ಲ. ರೈಟ್, ಸೊ ಬಟ್ 2A 2B 3A 3B ದವರಿಗೆ ನೀವು ಕ್ಲೇಮ್ ಮಾಡೋದಕ್ಕೆ ಯು ಹ್ಯಾವ್ ಟು ಹ್ಯಾವ್ ಲೆಸ್ ದನ್ 8 lakh ಇನ್ಕಮ್ ಅನ್ನೋದು ಗೊತ್ತಿರಲಿ. ಈಗ ಬಹಳ ಜನ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, SC ST ಕೆಟಗರಿಯವರು ಆಗಿದ್ದಾರೆ, ಆದರೆ ನೀವು ಒಂದು ತಪ್ಪನ್ನ ಏನ್ ಮಾಡಿದಿರಿ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಆಡ್ ಮಾಡಿಲ್ಲ. ಓಕೆ, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎರಡು ರೀತಿ ಇದೆ. ಒಂದು ಲೆಸ್ ದ್ಯಾನ್ 10 lakh, ಇನ್ನೊಂದು ಮೋರ್ ದ್ಯಾನ್ 10 lakh. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಕೆಟಗರಿ 1 ದವರಿಗೆ ಮತ್ತಷ್ಟು ಹೆಲ್ಪ್ ಆಗೋದಿಲ್ಲ. ಈಗ SC ST ಕೆಟಗರಿ ಇದ್ದು ಎರಡು ರೀತಿ ಇದೆ. ನೀವು ಕೆಟಗರಿಯನ್ನ ಕ್ಲೇಮ್ ಮಾಡಿಬಿಡ್ತೀರಿ, ಬಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಆಡ್ ಮಾಡಿರೋದಿಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಆಡ್ ಮಾಡಿದ್ರೆ ಫೀ ಕನ್ಸೆಷನ್ ಆಗ್ತದೆ ನಿಮಗೆ. ಓಕೆ, ಫೀ ಕನ್ಸೆಷನ್ ಆಗ್ತದೆ. ಫೀ ಕನ್ಸೆಷನ್ ಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಆಡ್ ಮಾಡಬೇಕು. ಬಟ್ ಯಾವ ರೀತಿ ವಿದ್ಯಾರ್ಥಿಗಳು, ಎರಡು ರೀತಿ ಇದೆ. ಒಂದು ಮೋರ್ ದನ್ 10 lakh ಇದ್ರೆ there is no use of this income, ಬಿಟ್ಬಿಡಿ. ಲೆಸ್ ದನ್ 10 lakh ಇದ್ರೆ then you have to apply income to get fee concession. ನಿಮಗೆ ಫೀ ಕನ್ಸೆಷನ್ ಏನಾದರೂ ಬೇಕು ಅಂದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಆಡ್ ಮಾಡಬೇಕು. ಎಷ್ಟೋ ಸಾರಿ ಅವಕಾಶ ಕೊಟ್ಟಿದ್ದಾರೆ ಆಡ್ ಮಾಡೋದಕ್ಕೆ, ಆದ್ರೂ ಆಡ್ ಆಗಿಲ್ಲ ಅಂದ್ರೆ ಈಗ ನೀವು ತಲೆ ಕೆಡಿಸ್ಕೋಬೇಡಿ. KE ಅಪಾಯಿಂಟ್ಮೆಂಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ಅದಾದ್ಮೇಲೆ KEಗೆ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ಆಡ್ ಮಾಡಿ ಬನ್ನಿ, ಸೊ ದಟ್ ನಿಮಗೆ ಫೀ ಕನ್ಸೆಷನ್ ಆಗ್ತದೆ. ಇದು ಯಾರಿಗೆ, ಓನ್ಲಿ SC ST ಕೆಟಗರಿಯವರಿಗೆ ಮಾತ್ರ. ಕೆಟಗರಿ 1 ದವರಿಗೂ ಫೀ ಕನ್ಸೆಷನ್ ಇರೋದಿಲ್ಲ. ಬಟ್ ನೀವು ಇನ್ಕಮ್ ಲೆಸ್ ದನ್ 8 lakh ಇದ್ರೆ ಆಡ್ ಮಾಡಿ, ಮುಂದೆ ಆಯೋದ್ರಿಂದ ಆಯ್ತು ಅಷ್ಟೇ. ಆದ್ರೆ 2A 2B 3A 3B ದವರಿಗೆ ಈ ಅವಕಾಶ ಇಲ್ಲ. ಯಾಕಂತಂದ್ರೆ ನಿಮಗೆ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತೇಳಿ ಒಂದೇ ಕೊಟ್ಬಿಡ್ತಾರೆ, ನಿಮಗೆ ಸಪರೇಟ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಅನ್ನೋದು ಗೊತ್ತಿರಲಿ. ಅದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. SC ST ಕೆಟಗರಿಯವರಿಗೆ ಇನ್ಕಮ್ ಲೆಸ್ ದನ್ 10 lakh ಇದ್ರೆ ಫೀ ಕನ್ಸೆಷನ್ ಇರ್ತದೆ. ನೀವು ಇದುವರೆಗೆ ಇನ್ಕಮ್ ಸರ್ಟಿಫಿಕೇಟ್ ಆಡ್ ಮಾಡಿಲ್ಲ KE ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ಒಂದು ಅವಕಾಶ ಇದೆ, KEಗೆ ಹೋಗಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಕೋಟಾ. ಓಕೆ, ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲೂ ಏನಾಗಿದೆ ಅಂತ ಅಂದ್ರೆ ಇದಕ್ಕೆ ನಿಮಗೆ ಯು ಹ್ಯಾವ್ ಸರ್ಟಿಫಿಕೇಟ್. ಓಕೆ, ನಿಮ್ಮ ಹತ್ರ ಈಗ ಸರ್ಟಿಫಿಕೇಟ್ ಇದೆ. ಇದಕ್ಕೇನು ಕಂಡೀಷನ್ ಎಲ್ಲ ಬಹಳ ಇಲ್ಲ. ಸರ್ಟಿಫಿಕೇಟ್ ಇದೆ, ಬಟ್ ನಾಟ್ ಕ್ಲೇಮ್ಡ್. ನೀವೇನ್ ಮಾಡಿ ಅಂತಂದ್ರೆ KEಗೆ ಹೋಗ್ಬಿಟ್ಟು ಕ್ಲೇಮ್ ಮಾಡ್ಕೊಂಡು ಬನ್ನಿ. ಅಥವಾ ಸರ್ಟಿಫಿಕೇಟ್ ಇದೆ, ಕ್ಲೇಮು ಮಾಡಿರ್ತೀರಿ, ಬಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದು ಬಂದಿರೋದಿಲ್ಲ. ಅಂತ ಕೇಸಲ್ಲೂ ಕೂಡ ನೀವು ಹೈದರಾಬಾದ್ ಕರ್ನಾಟಕ ಕ್ಲೇಮ್ ಮಾಡಬೇಕು ಅಂದ್ರೆ KEಗೆ ಹೋಗಿ ಮಾಡ್ಕೊಂಡು ಬನ್ನಿ. ಸಿಮಿಲರ್ಲಿ ಕೆಟಗರಿ ಇದ್ದವರು ಕೂಡ ಅದನ್ನು ಹೇಳ್ತೀನಿ ನಾನು. ಕೆಟಗರಿ ನಿಮ್ಮದು ಫಾರ್ ಎಕ್ಸಾಂಪಲ್ SC ಇರ್ಬೋದು, ST ಇರ್ಬೋದು, ಕೆಟಗರಿ 1 ಇರ್ಬೋದು, 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, 3B ಇರ್ಬೋದು, ಯಾವುದಾದ್ರೂ ಇರಲಿ. ಓಕೆ, ಸೊ ಯಾವುದೇ ಇದ್ರೂ ಕೂಡ ನೀವು ಏನಾದರೂ ಕೆಟಗರಿಯನ್ನ ಕ್ಲೇಮ್ ಮಾಡಿಲ್ಲ ಅಂದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರೆ ಈಗ ನೀವು KEಗೆ ಹೋಗ್ಬಿಟ್ಟು ಕ್ಲೇಮ್ ಮಾಡ್ಕೊಂಡು ಬನ್ನಿ. ಒಂದೊಮ್ಮೆ ಆ ಸರ್ಟಿಫಿಕೇಟ್ ಇದ್ದು ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹಾಕಿದ್ರೂ ಕೂಡ ಜನರಲ್ ಮೆರಿಟ್ ಅಂತ ಬಂದಿದ್ರೆ ಆವಾಗ್ಲೂ ಕೂಡ KEಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬನ್ನಿ. ಅಂದ್ರೆ ಅದನ್ನ ಆಡ್ ಮಾಡಿಸ್ಕೊಂಡು ಬನ್ನಿ. ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗ್ತದೆ ಅಷ್ಟೇ. ರೈಟ್, ಬಟ್ ಸರ್ಟಿಫಿಕೇಟ್ ಇರ್ಬೇಕು ನಿಮ್ಮ ಹತ್ರ. ಸರ್ಟಿಫಿಕೇಟ್ ಇದ್ದು ನಿಮಗೆ ಅದು ಅಪ್ಲೈ ಆಗಿಲ್ಲ ಅಂದ್ರೆ ಅವಾಗ ಹೋಗಿ ಬನ್ನಿ. ಅಪ್ಲೈ ಆಗಿದ್ರೆ ಪ್ರಾಬ್ಲಮೇ ಇಲ್ಲ, ಅಪ್ಲೈ ಆಗಿಲ್ಲ ಅಂದ್ರೆ ಅವಾಗ ನೀವು ಹೋಗಿ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದ್ಸರಿ ವಿಡಿಯೋವನ್ನು ನೋಡಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಯಾರೋ ಪ್ರಿನ್ಸಿಪಲ್ ಮಾಡಿದ ತಪ್ಪಾಗಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಆಗಿರುವಂತ ಮಿಸ್ಟೇಕ್ ಆಗಿರ್ಬೋದು, ಅಥವಾ ನಿಮ್ಮ ಕಣ್ತಪ್ಪಿನಿಂದ ಆಗಿರ್ಬೋದು, ಅಥವಾ ಬೇಕಂತಲೇ ಮಾಡಿರ್ಬೋದು. ಯಾವುದೇ ಕಾರಣದಿಂದ ಸೀಟ್ ಅಲಾಟ್ ಆದ್ಮೇಲೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ, ಎಲ್ಲೋ ಒಂದು ಸಣ್ಣ ಪುಟ್ಟ ಆಸೆಯಿಂದ ಸೀಟನ್ನು ಕಳ್ಕೊಳ್ಳುವಂತ ಅವಕಾಶಗಳು ಬೇಡ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಹೇಳೋದು ಇಷ್ಟೇ, ಕೆಇಎಗೆ ಹೋಗಿ ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಮಾಡ್ಕೊಂಡು ಬನ್ನಿ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿದಿರಿ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.